ಗೈಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವಾಗ ಏನು ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇದ್ದೆ. ಸರಿ ಆಯ್ತು, ಸಿಂಪಲ್ ಆಗಿ ಬ್ರೆಡ್ ಆಮ್ಲೆಟ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಸರಿ ಬನ್ನಿ ಹೇಗಿರುತ್ತೆ ಅಂತ ನೋಡ್ಕೊಂಡು ಬರೋಣ. ಓಕೆ ನೋಡಿ ಗೈಸ್, ನಾನು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇಷ್ಟು ಸಾಮಗ್ರಿಗಳೆಲ್ಲ ಬೇಕು. ಏನೇನು ಬೇಕು ಅಂತಂದರೆ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ, ಕೊತ್ತಂಬರಿ ಚಿಕ್ಕದಾಗಿ ಹೆಚ್ಕೊಳ್ಳಿ, ಗರಂ ಮಸಾಲ, ಚಾಟ್ ಮಸಾಲ, ಸ್ವಲ್ಪ ಸಾಂಬಾರು ಪೌಡರು, ಚಿಕನ್ ಮಸಾಲ, ಇಲ್ಲಾಂದರೆ ಮೊಟ್ಟೆ ಮಸಾಲ ಇದ್ದರೆ ಮೊಟ್ಟೆ ಮಸಾಲ ಹಾಕ್ಕೊಳ್ಳಿ, ಸ್ವಲ್ಪ ಅರಿಶಿನ ಪುಡಿ, ಉಪ್ಪು, 4 ಮೊಟ್ಟೆ ತೊಗೊಂಡಿದ್ದೀನಿ. ಬ್ರೆಡ್ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇಷ್ಟು ಬೇಕು ಮಾಡೋದಕ್ಕೆ. ಈಗ ರೆಡಿ ಮಾಡ್ಕೊಂಬಿಡೋಣ. ನೋಡಿ ಗಾಯ್ಸ್, ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಎಗ್ಗು ಹಾಕ್ಕೊಂಬಿಡಿ. ಒಂದೇ ಥರ ಮಾಡ್ಕೊಂಡು ತಿನ್ನೋದಕ್ಕೆ ಸಪ್ರೇಟಾಗಿ ಈ ಥರ ಚೆನ್ನಾಗಿರುತ್ತೆ. ನಾಲ್ಕು ತಗೊಂಡಿದ್ದೆ. ಚಿಕ್ಕ ಕೋಳಿ ಇದ್ದಾಗ ಏನು ಗೊತ್ತಾಗ, ಚಿಕ್ಕ ಕೋಳಿ ಇದ್ದಾಗ ನಾನು ನಮ್ಮ ಅಕ್ಕನ ತಮ್ಮ ಅವಾಗ ನಮ್ಮ ಮನೇಲಿ ಕೋಳಿ ಇದ್ವು. ನಮ್ಮಮ್ಮ ಮೊಟ್ಟೆ ಇಟ್ಟಾಗೆಲ್ಲ ಹಿಂಗೆ ಹಾಕ್ಕೊಡ್ತಾ ಇತ್ತು. ನಾನು ಒಂದ್ಸರಿ ಮಾಡಿದೆ ಅಂದರೆ ದೊಡ್ಡ ಮೊಟ್ಟೆ ಅಂದರೆ ಇಷ್ಟ ಅಲ್ವಾ, ದೊಡ್ಡ ಮೊಟ್ಟೆ ಇಷ್ಟ ಅಂತ ತೊಗೊಂಡ್ಬಿಟ್ಟಿದ್ದೆ. ಅವಾಗ ನಮ್ಮ ಅಕ್ಕನ ತಮ್ಮ ಈಗಲೂ ಯಾವಾಗ ಒಂದ್ಸಲ ನೆನೆಸ್ತಾ ಇರ್ತಾರೆ ಏನಾದರೂ ಮಾಡಬೇಕಾದ್ರೆ. ಹೆಂಗೆ ಮಾಡಿದೆ ಅಂದರೆ ದೊಡ್ಡ ಮೊಟ್ಟೆನ ತೊಗೊಂಡ್ಬಿಟ್ಟಿದ್ದೀನಿ. ಅವಾಗ ಹೆಂಗಾಗಿದೆ ಗೊತ್ತಾ, ಮಾಡಬೇಕಾದ್ರೆ ನಮ್ಮ ಅಮ್ಮ ಎಲ್ಲ ಆಮ್ಲೆಟ್ ಹಾಕ್ಕೊಡ್ಬೇಕಲ್ಲ, ಅಮ್ಮ ಎಲ್ಲ ಆಮ್ಲೆಟ್ ಹಾಕ್ಕೊಡ್ತಾ ಇತ್ತು. ನಾನು ನಂದು ದಪ್ಪ ದೊಡ್ಡದಿದೆ ಆಮ್ಲೆಟ್ ಅಂತ ಕೊಟ್ಟೆ. ಆವಾಗ ಏನು ಮಾಡೋದು, ಹೊಡಿತು, ಸಿಡಿದ್ಬಿಟ್ಟಿತ್ತು. ಅದು ಕೆಟ್ಟೋಗ್ಬಿಟ್ಟಿದೆ, ನನಗೆ ಗೊತ್ತಿಲ್ಲ. ಇದು ಫುಲ್ ಕೆಟ್ಟೋಗ್ಬಿಟ್ಟಿತ್ತು, ಫುಲ್ಲು ಸಿಡಿದ್ಬಿಟ್ಟಿದೆ. ನಮ್ಮ ಹೊರಗಡೆ ನಿಲ್ಲಿಸಿ ಫುಲ್ಲು ತಣ್ಣೀರು ಹೋಯ್ದುಬಿಟ್ಟಿತ್ತು. ಅದೆಲ್ಲ ಈಗಲೂ ನೆನೆಸ್ಕೊಂಡ್ರೆ ನನಗೂ ಬರುತ್ತೆ. ಸರಿ, ಈಗ ಆಮ್ಲೆಟ್ ಮೊಟ್ಟೆ ಹೊಡ್ಕೊಂಡಿದ್ದೀನಿ. ಇವಾಗ ಚಿಲ್ಲಿ, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಎಲ್ಲ ಹಾಕ್ಕೊಂಬಿಡಿ. ಎಲ್ಲ ಹಾಕ್ಕೊಂಡು ಮಸಾಲೆ ಎಲ್ಲ ಇರುತ್ತಲ್ವ ಎಲ್ಲ ಹಾಕ್ಕೊಂಬಿಡಿ. ಹಾಕ್ಕೊಂಡಾಯ್ತು. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಕ್ಬಿಟ್ಟಿದ್ದೀನಿ, ಇವಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಕಲರ್ಫುಲ್ಲಾಗಿ. ಇಷ್ಟೇ, ಈ ಥರ ರೆಡಿ ಮಾಡ್ಕೊಳ್ಳೋದು. ಈಗ ಆಮ್ಲೆಟ್ ಹಾಕೊಳ್ಳೋಣ. ಓಕೆ, ರೆಡಿ ಆಯಿತು. ಇಷ್ಟು ಮಾಡ್ಕೊಂಬಿಡೋಣ. ಈಗ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನೋಡಿ ಎಣ್ಣೆ ಇವಾಗ ಹಂಚು ಕಾಯ್ದಕ್ಕೆ ಇಟ್ಬಿಟ್ಟಿದ್ದೀನಿ. ಇವಾಗ ಎಣ್ಣೆ ಸವರ್ಕೊಳ್ಳೋಣ. ಚೆನ್ನಾಗಿರುತ್ತೆ ಆಮ್ಲೆಟ್ ಅಂದರೆ. ಯಾರಿಗೆ ಇಷ್ಟ ಇಲ್ಲ, ಎಲ್ರಿಗೂ ಇಷ್ಟ. ನಾನು 2 ಥರ ಕಟ್ ಮಾಡ್ಕೊಂಡಿದ್ದೀನಿ ಬ್ರೆಡ್. ಈ ಥರ ಇಟ್ಕೊಂಡು ಹಂಚಿದಾಗಬೇಕಾದ್ರೆ ಕಾದಿದೆ ಅಲ್ವಾ. ಇವಾಗ ರೆಡಿ ಮಾಡ್ಕೊಂಡಿದ್ವಲ್ಲ, ಇಲ್ಲಿ ನೋಡಿ, ಇಲ್ಲಿದೆ. ಇವಾಗ ಹಿಂಗೆ ತೊಗೊಂಡ್ಬಿಟ್ಟು ಇದ್ರ ಮಧ್ಯೆ ಹಾಕೋಬೇಕು. ಈ ಥರ ಆಗಿದೆ. ಇವಾಗ ಆಗ್ತಾಯಿದೆ ನೋಡಿ, ಚೆನ್ನಾಗಾಗಿದೆ. ತುಂಬ ಚೆನ್ನಾಗಿ ಬರ್ತಾಯಿದೆ ಆಮ್ಲೆಟ್. ಇವಾಗ 2ನೇ ಆಮ್ಲೆಟ್ ಹಾಕೋಣ. 2 ಥರ ಕಟ್ ಮಾಡ್ಕೊಂಡಿದ್ದೆ ಬ್ರೆಡ್ಡು. 2 ಥರ ತೊಗೊಂಡು ಬಂದಿದ್ವಿ. 2 ಥರ, ಅದಕ್ಕೆ 2 ಥರ ಹಾಕ್ಕೊತಾ ಇದ್ದೀನಿ. ಹಾಕ್ಬಿಟ್ಟು ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಮಾಡಿಕೊಟ್ರೆ. ಮಕ್ಳಿಗೆ ಅಂತ ದೊಡ್ಡಗೂ ಇಷ್ಟನೇ ಈ ಥರ ಎಲ್ಲ ಮಾಡಿಕೊಟ್ರೆ. ನಾನ್ ವೆಜ್ ಮಾಡಿದಾಗ ನಾನ್ ವೆಜ್ ಯಾರೋ ತಿನ್ನಲ್ಲ, ಅವಾಗ ಈ ಥರ ಹೇಗೆ ಆಮ್ಲೆಟ್ ಮಾಡ್ಕೊಡಿ, ಇಷ್ಟಪಟ್ಟು ತಿಂತಾರೆ. ಇಷ್ಟು ಚೆನ್ನಾಗಿ ಆಗ್ತಾಯಿದೆ ಅಲ್ವಾ ಗೈಸ್ ಆಮ್ಲೆಟ್. ತಿರ್ವಾಕೋಣ. ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಮಾಡಿ ಇಟ್ಕೋತಾ ಇದ್ದೀನಿ. 2 ಥರ ಹಾಕಿದ್ದೀನಿ. ಇದು ಸ್ಟೆಪ್ ತೋರಿಸ್ತಾ ಇದ್ದೀನಿ. ಕಟ್ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಮೇಲ್ಗಡೆ ಹಾಕ್ಕೊಂಬಿಟ್ಟು ಬಟರ್ ಇದ್ದರೆ ಬಟರು, ಇಲ್ಲಾಂದರೆ ಆಯಿಲ್ ಹಾಕ್ಬಿಡಿ. 3 ಟೈಪ್ಸ್ ಬರುತ್ತೆ. 3 ಟೈಪ್ಸ್ ಹಾಕಿದ್ದೀನಿ ನಾನು. ಈ ಥರ ನೋಡಿದ್ರಲ್ಲ ಗಾಯ್ಸ್, ರುಚಿಕರವಾದ ಬ್ರೆಡ್ ಆಮ್ಲೆಟ್ ರೆಡಿ ಆಯಿತು. ತುಂಬ ಚೆನ್ನಾಗಿ ಬಂದಿದೆ. ನೀವು ಟ್ರೈ ಮಾಡಿ. ಓಕೆ, ನೋಡಿದ್ರಲ್ಲ ಗಾಯ್ಸ್, ಇವತ್ತು ಬ್ರೆಡ್ ಆಮ್ಲೆಟ್ ಮಾಡ್ಕೊತ ನನ್ನ ಚೈಲ್ಡ್ಹುಡ್ ಮೆಮೊರಿ ಸ್ವಲ್ಪ ನೆನಪಾಯಿತು. ಖುಷಿ ಆಯಿತು, ತುಂಬ ಖುಷಿ ಆಯಿತು ಗಾಯ್ಸ್. ಈಗ ಹೆಚ್ಚಿನ ವೀಡಿಯೋಗಳಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್. ಟೇಕ್ ಕೇರ್.